टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪರಂಗಿಪೇಟೆಯ ಕಿದೆಬೆಟ್ಟು ನಿವಾಸಿ ದಿಗಂತ್ ನಾಪತ್ತೆಯಾಗಿ 5 ದಿನ ಕಳೆದಿದೆ. ನಿಗೂಢವಾಗಿ ನಾಪತ್ತೆಯಾಗಿರ್ತಕ್ಕಂಥ ವಿದ್ಯಾರ್ಥಿಯ ಬಗ್ಗೆ ಯಾವುದೇ ರೀತಿಯಂಥ ಸುಳಿವು ಲಭ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂ ಪರ ಸಂಘಟನೆಗಳು ಪರಂಗಿಪೇಟೆ ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಇದರ ಜೊತೆಗೆ ಪ್ರತಿಭಟನೆ ನಡೆಸತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ನಾನೀಗ ಪರಂಗಿಪೇಟೆಯಲ್ಲಿ ಇದ್ದೇನೆ. ನೀವು ಗಮನಿಸಬಹುದು, ಈ ಭಾಗದಲ್ಲಿ ಈಗಾಗಲೇ ಪರಂಗಿಪೇಟೆ ಜಂಕ್ಷನ್ನಲ್ಲಿ ಹಿಂದೂ ಪರ ಸಂಘಟನೆಗಳು VHP ಬಜರಂಗ ದಳ ಸೇರಿದಂತೆ ಇಲ್ಲಿನ ಸ್ಥಳೀಯರು ಈ ಒಂದು ಬಂದ್ನಲ್ಲಿ ಪಾಲ್ಗೊಂಡಿರುವಂಥದ್ದು. ಈಗಾಗಲೇ ಅಂಗಡಿ ಮುಂಗಟ್ಟುಗೆಲ್ಲವೂ ಕೂಡ ಬಂದಾಗಿರುವಂಥದ್ದು. ಇದರ ಜೊತೆಗೆ ಪೊಲೀಸ್ ಇಲಾಖೆ 5 ದಿವಸ ಆದರೂ ಕೂಡ ಈ ಒಂದು ವಿದ್ಯಾರ್ಥಿಯ ಸುಳಿವು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪತ್ತೆ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಬಂದ್ಗೆ ಕರೆ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಹಿಂದೂ ಪರ ಸಂಘಟನೆಗಳ ಮುಖಂಡರಿದ್ದಾರೆ. ಸರ್, ಈಗಾಗಲೇ ವಿದ್ಯಾರ್ಥಿ ನಾಪತ್ತೆಯಾಗಿ 5 ದಿವಸ ಆಯಿತು, ತಾವು ಬಂದ್ಗೆ ಕರೆ ಕೊಟ್ಟಿದ್ದೀವಿ. ತಮ್ಮ ಬೇಡಿಕೆ ಏನೇನು ಮತ್ತು ವಿದ್ಯಾರ್ಥಿ ನಾಪತ್ತೆಯಿಂದ ಏನೇನು ಅನುಮಾನ ತಮಗೆ ಇದೆ ಅಂತೇಳಿ? ನಮ್ಮದು ಬೇಡಿಕೆ ಅಂತ ಅಲ್ಲ, ಆ ನಾಪತ್ತೆ ಆಗಿದ್ದವನು ಏನಾಗಿದೆ ಅಂತ ಬೇಕಷ್ಟೇ. ನಾಪತ್ತೆ ಆಗಿದ್ದವನು ಎಲ್ಲಿಗೆ ಹೋಗಿದ್ದಾನೆ, ಅವನನ್ನು ಏನು ಮಾಡಿದ್ದಾರೆ, ಇದನ್ನು ನಮಗೆ ಪೊಲೀಸರು ತನಿಖೆ ಮಾಡಿ ಹೇಳಬೇಕು. 5 ದಿವಸ ಆದರೆ ಇನ್ನೂ ಕೂಡ ತನಿಖೆ ಮಾಡೋದು ಕಾಣೋದಿಲ್ಲ. ಮೊದಲ 1 ದಿವಸ ನಾವು ಹೇಳ್ತೇವೆ, ಎಂಥದ್ದು ಇನ್ಸಿಡೆಂಟ್ ಆಗಿ ಮೊದಲ 1 ದಿನ 24 ಗಂಟೆ ಗೋಲ್ಡನ್ ಅವರ್ ಅಂತ ಹೇಳ್ತೇವೆ. ಆ ಸಮಯ ಏನಿದೆ ಅದರಲ್ಲಿ ಕೆಲಸ ಮಾಡಲಿಲ್ಲ. ಅದರಲ್ಲಿ ಕೆಲಸ ಮಾಡಿದರೆ ಇವತ್ತು ಅವನು ಸಿಗ್ತಾ ಇದ್ದ. ಬರೀ 1-2 ಪೊಲೀಸ್ನವರು ಬಂದರು, ನಾವು ತನಿಖೆ ಮಾಡ್ತೇವೆ ಅಂತ ಹೇಳಿ ಹೋದ್ರು ಬಿಟ್ಟರೆ CC ಕ್ಯಾಮರಾ ಕೂಡ ಚೆಕ್ ಮಾಡಲಿಲ್ಲ. ಇಲ್ಲಿ CC ಕ್ಯಾಮರಾ ಫುಟೇಜನ್ನು ಪೊಲೀಸರು ತೆಗೆದುದಲ್ಲ, ಇಲ್ಲಿ ಸಾರ್ವಜನಿಕರು ತೆಗೆದುಕೊಟ್ಟದ್ದು. ಇಲ್ಲಿ ನೋಡಿ, ಇಲ್ಲಿ ಪರಂಗಿಪೇಟೆ ಜಂಕ್ಷನಲ್ಲಿ CC ಕ್ಯಾಮರಾ ಇದೆ. ಇಷ್ಟು CC ಕ್ಯಾಮರಾ ಕೂಡ ಯಾವುದು ಕೂಡ ವರ್ಕ್ ಆಗೋದಿಲ್ಲ. ಇದು ಯಾವುದಕ್ಕೆ ಆಗಿದ್ರೆ CC ಕ್ಯಾಮರಾ ಇಟ್ಟದ್ದು? ಬರೀ ಶೋಗೆ ಇಟ್ಟದ್ದು. ಇದು ಯಾವುದಕ್ಕೂ ವರ್ಕ್ ಆಗೋದಿಲ್ಲ. ಅದಕ್ಕೋಸ್ಕರ ಪೊಲೀಸ್ನವರ ನಿರ್ಲಕ್ಷ್ಯವೇ ಕಾರಣ, ಬೇರೆ ಏನಲ್ಲ. ಅದರ ಜೊತೆಗೆ ಇಲ್ಲಿ ಗಾಂಜಾದು ಡ್ರಗ್ಸ್ ಮಾಫಿಯಾ ನಾವು ಯಾವಾಗದಿಂದ ಹೇಳ್ತಿದ್ದೇವೆ. ನಾವು ಯಾವಾಗ ಪೊಲೀಸರು ಸಿಕ್ಕಿದ್ರು, ಯಾವಾಗ ಠಾಣೆಗೆ ಹೋದರೂ ಈ ಗಾಂಜಾದ ಬಗ್ಗೆ ಯಾವಾಗಲೂ ಹೇಳ್ತೇವೆ. ಆದರೂ ಕೂಡ ಈ ಗಾಂಜಾವನ್ನು ತಡೆಯುವಂಥ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ. ಇದಕ್ಕಿಂತ ಮೊದಲು ಇದ್ದರು ಇಲ್ಲಿ ಮಹೇಶ್ ಪ್ರಸಾದ್ ಅಂತಿದ್ದರು ಮತ್ತು ಪ್ರಸನ್ನ ಸಾರ್ ಅಂತಿದ್ದರು. ಅವರು ಆ ಏರಿಯಾಕ್ಕೆ ನುಗ್ಗಿ ಅಲ್ಲಿಯ ಗಾಂಜಾ ಇದ್ದವರನ್ನು ಎಡಮುರಿ ಕಟ್ಟಿದ್ದಾರೆ. ಆದರೆ ಈಗದ ಡಿಪಾರ್ಟ್ಮೆಂಟಿಗೆ ಯಾಕೆ ಆಗ್ತಾ ಇಲ್ಲ? ಹಾಗಾದರೆ ಈಗ ಇರುವಂಥ ಸರ್ಕಾರ ಅದಕ್ಕೆ ತಡೆ ಹೊಡೆದಿದೆಯಾ? ಇದನ್ನು ಪೊಲೀಸ್ನವರು ಹೇಳಬೇಕು ನಮಗೆ. ಮತ್ತು ದಿಗಂತ್ ಆದಷ್ಟು ಬೇಗ ಆ ತನಿಖೆ ಮಾಡಿ ನಮಗೆ ಅವನು ಎಲ್ಲಿದ್ದಾನೆ, ಏನಾಗಿದ್ದಾನೆ ಅಂತ ಅನ್ನೋದನ್ನು ತಿಳಿಸಬೇಕು ಅವರು. ಸರ್, ಈಗ ತಮಗೆ ಯಾರ ಮೇಲೆ ಅನುಮಾನ ಇದೆ ಅಂತೇಳಿ? ನಮಗೆ ಯಾರ ಮೇಲೆ ಅನುಮಾನ ಇಲ್ಲ. ನಾವು ಈಗ ನೋಡಿ, ನಾವು ಇವತ್ತು ಪ್ರತಿಭಟನೆ ಮಾಡಿದರೆ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ನಾವು ಯಾರ ಮೇಲೆ ಅನುಮಾನ ಮಾಡುವುದಲ್ಲ. ನಮಗೆ ನಮ್ಮನ್ನು ರಕ್ಷಣೆ ಮಾಡಬೇಕಾದವರು ಪೊಲೀಸ್ ಇಲಾಖೆಯವರು ನಮಗೆ ರಕ್ಷಣೆ ಕೊಡಬೇಕು. ಎಲ್ಲಿಯಾದರೂ ಕಾಣೆ ಆದರೆ ಹುಡುಕಿ ಕೊಡುವಂಥ ಕೆಲಸ ಅವರೇ ಮಾಡಬೇಕು. ನಮ್ಮಲ್ಲಿ ಯಾವ ಸೋರ್ಸ್ ಇಲ್ಲ, ಅವರಿಗೆ ತುಂಬ ಸೋರ್ಸ್ ಇರ್ತದೆ. ಆ ಪ್ರಕಾರವಾಗಿ ಅವ್ರು ಮಾಡಬೇಕು. ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಒಂದು ಫಸ್ಟಿನ 2-3 ದಿನ. ಆನಂತರ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಆದರೂ ಕೂಡ ಇವತ್ತು ಪತ್ತೆ ಇಲ್ಲ. ಯಾಕಂತೇಳಿ ಆ ಮನೆಯವರು ತುಂಬ ದುಗುಡದಲ್ಲಿದ್ದಾರೆ. ಒಂದು ತಾಯಿ, ಒಂದು ಮಗ 5 ದಿನ ಕಳ್ಕೊಂಡಾಗ ಅವರ ಪರಿಸ್ಥಿತಿ, ಮನೆಯ ಪರಿಸ್ಥಿತಿ, ಅವರ ಒಟ್ಟಿಗೆ ಇಡೀ ನಮ್ಮ ಈ ಸಮಾಜ ಎಲ್ಲರೂ ನಿಂತಿದ್ದಾರೆ. ಎಲ್ಲ ವರ್ಗದವರು ನಿಂತು ನಾವು ಸಹ ಹೇಳೋದಷ್ಟೇ, ಆದಷ್ಟು ಬೇಗ ಅವನನ್ನು ಪತ್ತೆ ಮಾಡಿ ಅವನನ್ನು ಸುರಕ್ಷಿತವಾಗಿ ಮನೆಗೆ ಬರಬೇಕಂತೇಳಿ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡೋದು. ಮತ್ತು ನಮ್ಮ ದೇವರ ಹತ್ರ ಸಹ ಪ್ರಾರ್ಥನೆ, ಅವನು ಆರೋಗ್ಯವಂತನಾಗಿ ಸುರಕ್ಷಿತವಾಗಿ ಮನೆಗೆ ಬರಬೇಕಂತೇಳಿ. ಗಾಂಜಾ ವ್ಯಸನಿಗಳು ಈ ಒಂದು ನಾಪತ್ತೆಯಿಂದ ಇದ್ದಾರೆ ಅನ್ನುವಂಥ ಅನುಮಾನ ಇದೆ. ಗಾಂಜಾ ವ್ಯಸನಿಗಳು ಈ ದಿಗಂತನನ್ನು ಅಂದರೆ ಈ ಒಂದು ಆತನ ವಿರುದ್ಧ ಈ ರೀತಿ ಮಾಡೋದಕ್ಕೆ ಏನು ಎಕ್ಸಾಕ್ಟಾಗಿ ಏನಾದರೂ ರೀಸನ್ ಇದೆಯಾ ಅಂತ? ಕೇವಲ ನಾವು ಅನುಮಾನವನ್ನು ಮಾತ್ರ ವ್ಯಕ್ತಪಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಆ ಅಮೆಮಾರ್ ಎಂಬ ಪ್ರದೇಶ ಈಗಾಗಲೇ ಗಾಂಜಾದಿಂದ ತುಂಬಿ ತುಳುಕ್ತಾ ಇದೆ. ಅಲ್ಲಿ ದಾರಿ ಹೋಕರಿಗೂ ನಮ್ಮ ಬಾಲಕಿಯರಿಗೂ ಯಾರಿಗೂ ಕೂಡ ಆ ಪರಿಸರದಲ್ಲಿ ಸಂಜೆ ಕಳೆದ ಮೇಲೆ ಹೋಗುವಾಗೇ ಇಲ್ಲ. ಆದ್ದರಿಂದ ನಮಗೆ ಅನುಮಾನ ಇದೆ ಅಷ್ಟೇ. ನಾವು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇದನ್ನು ಕೂಲಂಕುಷವಾಗಿ ಪೊಲೀಸರದನ್ನು ತನಿಖೆ ನಡೆಸಬೇಕು. ತನಿಖೆ ನಡೆಸಿದ ಮೇಲೆ ಮಾತ್ರ ನಾವು ದೃಢಪಡಿಸಬಹುದಷ್ಟೇ. ದಿಗಂತ್ ಯಾಕೆ ಟಾರ್ಗೆಟ್ ಆದ ಅಂತೇಳಿ? ಅದು ನಿರಪರಾಧಿ ಹುಡುಗ, ನಮಗೇನು ಆ ಬಗ್ಗೆ ಏನು ಗೊತ್ತಿಲ್ಲ. ಇದರ ಬಗ್ಗೆ ಅದನ್ನು ಅನ್ವೇಷಣೆಯಾಗಿ ಪೂರ್ತಿಯಾಗಿ ಪೊಲೀಸರು ಅದನ್ನು ಅನ್ವೇಷಣೆ ಮಾಡಬೇಕು. ಯಾಕಂದರೆ ಈಗಾಗಲೇ ಅವರಿಗೆ 1 ದಿವಸಗಳಲ್ಲಿ ಸರಿಯಾಗಿ ಅವರು ಕಾನೂನನ್ನು ಪಾಲಿಸಿಕೊಂಡು ಕಾರ್ಯಗತ ಮಾಡಿದರೆ ಇದಕ್ಕೆಲ್ಲ ಅವಕಾಶ ಆಗ್ತಾ ಇರಲಿಲ್ಲ. ಈಗ ಬೇರೆ ಬೇರೆ ಊಹಾಪೋಹಗಳಾಗಿದೆ. ಈ ಊಹಾಪೋಹಗಳಿಂದ ಮುಂದಕ್ಕೆ ಕೋಮು ಸಂಘರ್ಷಕ್ಕೂ ಕೂಡ ಅವಕಾಶ ಡಿಪಾರ್ಟ್ಮೆಂಟ್ ಮಾಡಿಕೊಟ್ಟಾಗ ಆಗ್ತದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಇಲ್ಲಿನ ಹಿಂದೂ ಪರ ಸಂಘಟನೆಗಳ ನಾಯಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಪೊಲೀಸ್ ಇಲಾಖೆ ಶೀಘ್ರವಾಗಿ ನಾಪತ್ತೆಯಾಗಿರ್ತಕ್ಕಂಥ ವಿದ್ಯಾರ್ಥಿ ದಿಗಂತೆಯಿಂದಲೇ ಆತನನ್ನು ಪತ್ತೆ ಮಾಡಬೇಕು ಮತ್ತು ಈ ಭಾಗದಲ್ಲಿ ಆಗಿರ್ತಕ್ಕಂಥ ಏನು ಗಾಂಜಾ ವ್ಯಸನಿಗಳೆಂದರೆ ಅವರನ್ನು ಹೆಡೆಮುರಿ ಕಟ್ಟುವಂಥ ಕೆಲಸ ಆಗಬೇಕು ಎನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9.